ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ಮಂಜರಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಟ್ವಿನ್ಸ್ ಮಾಮ್ ಕ್ರಿಯೇಷನ್ ವರ್ಲ್ಡ್. ಬನ್ನಿ, ನಾನು ಇದನ್ನು ಸಿಂಪಲ್ಲಾಗಿ ಬಾಂಬೆ ಸಾಗು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಇದು ಪೂರಿ, ಚಪಾತಿ ಮತ್ತು ದೋಸೆಗೆಲ್ಲ ತುಂಬ ಚೆನ್ನಾಗಿರುತ್ತೆ. ತುಂಬ ಸಿಂಪಲ್ ಇಂಗ್ರೀಡಿಯೆಂಟ್ಸು, ನೋ ಸ್ಪೈಸೀಸು, ನೋ ಆ್ಯಡೆಡ್ ಸ್ಪೈಸೀಸು. ತುಂಬ ಸಿಂಪಲ್ಲಾಗಿ ಮಾಡ್ಬೋದು. ಇದಕ್ಕೆ ಬೇಕಾಗಿರೋದು ಕಡಲೆಬೇಳೆ ಒಂದೇ, ಸ್ಪೈಸೀಸ್ ಏನಲ್ಲ ಅದು. ಇದಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸು: ಸಾಲ್ಟು, ನೆನೆಸಿಟ್ಕೊಂಥ ಕಡಲೆಬೇಳೆ, ಸಣ್ಣದಾಗಿ ಕಟ್ ಮಾಡಿರ್ತಕ್ಕಂಥ ಈರುಳ್ಳಿ, ಅರಿಶಿನ, ಎಣ್ಣೆ, ಇಂಗು, ಸಾಸಿವೆ, ಸ್ವಲ್ಪ ಸಕ್ಕರೆ ಮತ್ತು ಪೊಟ್ಯಾಟೋನ ಅಂದರೆ ಆಲೂಗಡ್ಡೆನ ಬೇಯಿಸಿಟ್ಕೊಂಡಿದ್ದೀನಿ, ಮತ್ತು ಸ್ವಲ್ಪ ತುರಿದಿಟ್ಟಕ್ಕಂಥ ಕೊಬ್ಬರಿ, ಹಸಿರುಮೆಣ್ಸಿಕಾಯಿ, ಬೇಡದಿದ್ದರೆ ಒಣಮೆಣ್ಸಿಕಾಯಿ ಹಾಕ್ಕೊಳ್ಳಿ. ವಿನೆಗರ್ ಇಲ್ಲದೇ ಇದ್ದರೂ ನಿಂಬೆಹಣ್ಣನ್ನು ಯೂಸ್ ಮಾಡ್ಕೋಬೋದು. ನಿಮಗೆ ಎಷ್ಟು ಮಾಡ್ತೀರಾ ಆ ಕ್ವಾಂಟಿಟಿಗೆ ಸರಿಯಾಗಿ ನೀವು ಕಡಲೆಬೇಳೆನ ನೆನೆಸಿಟ್ಕೋಬೇಕು. ನಾನು ಒಂದು 2 ಸ್ಪೂನ್ ಕಡಲೆಬೇಳೆನ ನೆನೆಸಿಟ್ಕೊಳ್ತೀನಿ. ಬೇಗ ಬೇಕು ಅಂದರೆ ಬಿಸಿನೀರಲ್ಲಿ ನೆನೆಸಿಟ್ಕೋಬೋದು. ಚೆನ್ನಾಗಿ ತೊಳೆದು ಬಿಸಿನೀರಲ್ಲಿ ನೆನೆಸಿಟ್ಕೊಳ್ಳಿ. ನಾನು ರಾತ್ರಿನೇ ನೆನೆಸಿಡ್ತೀನಿ. ಚೆನ್ನಾಗಿ ತೊಳೆದ್ಬಿಟ್ಟು ಸ್ವಲ್ಪ ಹೊತ್ತು ನೆನೆಸಿಡಿ. ಬೇಗ ನೆನೆಬೇಕಂದ್ರೆ ಬಿಸಿನೀರು ಹಾಕಿ ನೆನೆಸಿಟ್ಕೊಳ್ಳಿ. ಈ ಕಡಲೆಬೇಳೆ ನೆನೆಯುವಷ್ಟೊತ್ತಿಗೆ ನಾವು ಆಲೂಗಡ್ಡೆನ ಚೆನ್ನಾಗಿ ತೊಳೆದ್ಬಿಟ್ಟು ಕುಕ್ಕರಲ್ಲಿ ಒಂದು 2-3 ವಿಷಲ್ ಹಾಕ್ಸಿ ಇಟ್ಕೊಂಡೋಣ. ತಣ್ಣಗಾದ್ಮೇಲೆ ಮೇಲ್ಗಡೆ ಸಿಪ್ಪೆ ತೆಗೆದ್ಬಿಟ್ಟು ರೆಡಿ ಮಾಡಿ ಇಟ್ಕೊಳ್ಳೋಣ. ಇದನ್ನು ತಣ್ಣೀರೊಳಗಡೆ ಹಾಕಬೇಡಿ, ಹಾಗೇ ಬಿಡಿಸಿ ಸ್ವಲ್ಪ ಬಿಸಿ ಇದ್ದಾಗೆ ಸ್ಮ್ಯಾಶ್ ಮಾಡಿ ಇಟ್ಕೋಬೋದು. ತಣ್ಣಗಾದ್ಮೇಲೆ ಸ್ವಲ್ಪ ಗಟ್ಟಿ ಆಗುತ್ತೆ. ಹೀಗೆ ಎಲ್ಲ ಅದರ ಮೇಲಿನ ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ರೆಡಿ ಮಾಡಿ ಇಟ್ಕೊಳ್ಳೋಣ. ಈ ಕುಕ್ಕರಲ್ಲಿ ಆಲೂಗಡ್ಡೆ ಎಲ್ಲ ಬೇಯಿಸ್ಕೊಂಡು ರೆಡಿ ಮಾಡ್ಕೊಳ್ಳೋಷ್ಟೊತ್ತಿಗೆ ಕಡಲೆಬೇಳೆ ನೆಂದಿರುತ್ತೆ. ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಬಿಟ್ಟು ಫೈನ್ ಪೇಸ್ಟ್ ಮಾಡೋಣ. ತರಿಯಾಗಿ ಮಾಡಬೇಡಿ. ಕೆಲವರು ಕಡಲೆ ಹಿಟ್ಟನ್ನು ನೀರಲ್ಲಿ ಮಿಕ್ಸ್ ಮಾಡಿ ಹಾಕ್ತಾರೆ. ಹಾಗೆ ಹಾಕ್ಬೇಡಿ, ಚೆನ್ನಾಗಿರಲ್ಲ. ಇದು ಟೇಸ್ಟ್ ಚೆನ್ನಾಗಿರುತ್ತೆ, ಕನ್ಸಿಸ್ಟೆನ್ಸಿ ತುಂಬ ಚೆನ್ನಾಗಿ ಬರುತ್ತೆ. ಕಡಲೆಬೇಳೆನ ನೀಟಾಗಿ ನೋಡಿ ಈ ಥರ ಫೈನ್ ಪೇಸ್ಟ್ ಮಾಡ್ಕೋಬೇಕು. ಈ ರೀತಿ ಫೈನ್ ಪೇಸ್ಟ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳಿ. ಈಗ ಕಡಾಯಿನ ಸ್ವಲ್ಪ ಸಣ್ಣ ಉರಿಲಿ ಇಟ್ಕೊಂಡು ಇದಕ್ಕೇನು ಎಣ್ಣೆ ಜಾಸ್ತಿ ಹಾಕೋ ಅವಶ್ಯಕತೆ ಇರಲ್ಲ. ಸ್ವಲ್ಪ ಹಾಕಿ, ಎಣ್ಣೆನ ಹಾಕಿ ಇದಕ್ಕೆ ಸಾಸಿವೆ, ಇಂಗು ಹಾಕಿ ಸಾಸಿವೆ ಚಟಪಟ ಅಂತ ಸಿಡಿಬೇಕು. ಎಣ್ಣೆ ತುಂಬ ದೊಡ್ಡ ಉರಿಲಿ ಇಟ್ಕೊಬೇಡಿ, ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ. ಈಗ ಸಿಮ್ಮಲ್ಲಿ ಇಟ್ಕೊಂಡ್ಬಿಟ್ಟು ನಾವು ತುರಿದಿಟ್ಟಿರ್ತಕ್ಕಂಥ ಕಾಯಿ ತುರಿನ ಗೋಲ್ಡನ್ ಬ್ರೌನ್ ಬರೋವರೆಗೂ ಹುರ್ಕೋಬೇಕು. ಫಸ್ಟೇ ಹಾಕ್ಕೋಬೇಕು ಎಣ್ಣೆಗೆ, ಅದನ್ನು ಆಮೇಲೆ ಹಾಕ್ಬೇಡಿ. ಇದು ಮಾಡೋ ಮೆಥಡ್ ಹೀಗೇ, ಇದೇ ಸೀಕ್ರೆಟ್. ಇದರಲ್ಲಿ ಕುಕ್ಕಿಂಗೇ ಸೀಕ್ರೆಟ್. ಇದರಲ್ಲಿ ಬಾಂಬೆ ಸಾಗುನಲ್ಲಿ ಈ ಥರನೇ ಮಾಡಬೇಕು. ಮೊದಲು ಒಗ್ಗರಣೆ ಎಲ್ಲ ಹಾಕ್ಬಿಟ್ಟು ಆಮೇಲೆ ಕಾಯಿ ತುರಿ ಹಾಕಿದರೆ ಅದು ಚೆನ್ನಾಗಿರಲ್ಲ, ಅದು ಬಾಂಬೆ ಸಾಗು ಆಗೋದೇ ಇಲ್ಲ. ಹಾಗಾಗಿ ಫಸ್ಟೇ ಎಣ್ಣೆ, ಸಾಸಿವೆ ಎಲ್ಲ ಹಾಕಿದಾಗಲೇ ಎಣ್ಣೆ ಕಾದಾಗ ಇದನ್ನು ಕೊಬ್ಬರಿನ ಹಾಕ್ಬಿಟ್ಟು ಗೋಲ್ಡನ್ ಬ್ರೌನ್ ಬರೋವರೆಗೂ ಹುರಿಬೇಕು. ಸಿಮ್ಮಲ್ಲಿ ಇಟ್ಕೊಳ್ಳಿ. ಆಮೇಲೆ ಕಟ್ ಮಾಡಿ ಇಟ್ಟಿರ್ತಕ್ಕಂಥ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ. ಹಸಿಮೆಣ್ಸಿನ್ಕಾಯಿ ಇಷ್ಟ ಇಲ್ಲದಿದ್ದರೂ ಒಣಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ. ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಫ್ರೈ ಆದಮೇಲೆ ಈರುಳ್ಳಿ ಹಾಕ್ಕೊಳ್ಳಿ. ತುಂಬ ಏನು ಜಾಸ್ತಿ ಹಾಕಬೇಡಿ, ಸ್ವಲ್ಪ ಹಾಕ್ಕೊಳ್ಳಿ. ಹಾಕ್ಕೊಂಡು ಇದು ಗೋಲ್ಡನ್ ಬ್ರೌನ್ ಬರೋ ಥರ ಚೆನ್ನಾಗಿ ಫ್ರೈ ಮಾಡಬೇಕು. ಇದು ಬೇಗ ಫ್ರೈ ಆಗಬೇಕು. ಆನಿಯನ್ ಗೋಲ್ಡನ್ ಬ್ರೌನ್ ಬೇಗ ಬರಬೇಕು ಅಂದರೆ ಚಿಟಿಕೆ ಅರಿಶಿನ, ಸ್ವಲ್ಪ ಉಪ್ಪು ಹಾಕಬೇಕು. ಹಾಕಿದರೆ ಬೇಗ ಬೆಂದ್ಕೊಳ್ಳುತ್ತೆ ಮತ್ತು ಗೋಲ್ಡನ್ ಬ್ರೌನ್ ಕಲರ್ ಕೂಡ ಬೇಗ ಬರುತ್ತೆ. ಜಾಸ್ತಿ ಹಾಕಬೇಡಿ. ಈರುಳ್ಳಿ ಬೇಯಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಅರಿಶಿನ ಮತ್ತು ಉಪ್ಪು ಹಾಕ್ಕೊಳ್ಳಿ. ತೆಂಗಿನಕಾಯಿ ಮೊದಲೇ ಹಾಕಿರೋದ್ರಿಂದ ಅದು ಸೀದೋಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ತಿರುಗಿಸ್ಕೊಳ್ತಾನೆ ಇರಬೇಕು. ಸಣ್ಣ ಉರಿಲೇ ಇಟ್ಕೊಳ್ಳಿ, ತುಂಬ ದೊಡ್ಡ ಉರಿ ಇಟ್ಕೋಬೇಡಿ. ಸಾಕು, ಇಷ್ಟು ಬೆಂದಿದೆ ಈಗ ಈರುಳ್ಳಿ. ಈಗ ಇಷ್ಟು ಈರುಳ್ಳಿ ಬಂದಮೇಲೆ
ಈಗ ನಿಮಗೆ ಸಾಗೋಗೆ ಎಷ್ಟು ಬೇಕೋ ಅಷ್ಟನ್ನು ನೀರು ಹಾಕ್ಕೊಳ್ಳಿ. ಸ್ವಲ್ಪ ನೀರನ್ನು ಜಾಸ್ತಿನೇ ಹಾಕ್ಕೊಳ್ಳಿ. ಯಾಕೆ ಅಂದರೆ ಕಡಲೆಬೇಳೆನ ನಾವು ರುಬ್ಬಿ ಹಾಕಿರೋದ್ರಿಂದ ಕನ್ಸಿಸ್ಟೆನ್ಸಿ ಸ್ವಲ್ಪ ಕಡಲೆಬೇಳೆದು ತಿಕ್ಕು ಬರುತ್ತೆ. ಹಾಗಾಗಿ ನಾವು ಸ್ವಲ್ಪ ಎಕ್ಸ್ಟ್ರಾ ನೀರು ಹಾಕ್ಕೊಳ್ಳೋದು ಒಳ್ಳೆಯದು. ಆಮೇಲೆ ಬೇಕಿದ್ರೆ ನೀರು ಹಾಕ್ಕೋಬೋದು. ಇದಕ್ಕೆ ಬಿಸಿನೀರು ಹಾಕ್ಕೊಳ್ಳಿ. ಇದಕ್ಕೆ ಈಗ ಸ್ವಲ್ಪ ಅರಿಶಿನ ಹಾಕಿ ಮತ್ತೊಂದು ಸ್ವಲ್ಪ, ಯಾಕೆ ಅಂದರೆ ಬಾಂಬೆ ಸಾಗಿಗೆ ಅರಿಶಿನ ಎಷ್ಟು ಹಾಕ್ತೀವೋ ಅಂದರೆ ತುಂಬ ಜಾಸ್ತಿ ಹಾಕಿ, ಯಾಕೆಂದರೆ ಅರಿಶಿನ ಹಾಕಿದಷ್ಟು ಅದು ಬಾಂಬೆ ಸಾಗು ತುಂಬ ಚೆನ್ನಾಗಾಗುತ್ತೆ. ಈಗ ನೀರು ಬಾಯ್ಲ್ ಆದಮೇಲೆ ನಾವು ಬೇಯಿಸಿಟ್ಟಿರ್ತಕ್ಕಂಥ ಪೊಟ್ಯಾಟೊನ ಸ್ವಲ್ಪ ಸ್ಮ್ಯಾಶ್ ಮಾಡಿ ಹಾಕಿ. ತುಂಬ ಸ್ಮ್ಯಾಶ್ ಮಾಡಬೇಡಿ, ಸ್ವಲ್ಪ ಬಾಯಿಗೆ ಸಿಗಬೇಕದು. ಈಗ ಅದು ಸ್ವಲ್ಪ ಕುದ್ದಾದಮೇಲೆ ನಾವು ಗ್ರೈಂಡ್ ಮಾಡಿ ಇಟ್ಟಿರ್ತಕ್ಕಂಥ ಕಡಲೆಬೇಳೆ ಪೇಸ್ಟನ್ನ ಹಾಕಬೇಕು. ಈಗ ನಿಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ. ಇದು ಕಡಲೆಬೇಳೆ ಬೇಗ ಗಟ್ಟಿ ಆಗೋದ್ರಿಂದ ಅದು ಕನ್ಸಿಸ್ಟೆನ್ಸಿ ಸ್ವಲ್ಪ ತಿಕ್ಕು ಬರುತ್ತೆ. ಹಾಗಾಗಿ ಸ್ವಲ್ಪ ನೀರನ್ನು ಜಾಸ್ತಿ ಹಾಕ್ಕೊಳ್ಳಿ. ಆಮೇಲೆ ಒಣಗಿರ್ತಕ್ಕಂಥ ಕರ್ಬೇವಿನ ಸೊಪ್ಪನ್ನು ಕ್ರಷ್ ಮಾಡಿ ಹಾಕಿ. ಹಸಿ ಕರ್ಬೇವಿನ ಸೊಪ್ಪಿಗಿನ್ನ ಈ ಥರ ಡ್ರೈ ಕರಿ ಲೀವ್ಸ್ ಹಾಕಿದರೆ ಚೆನ್ನಾಗಿರುತ್ತೆ. ಒಂದು ಕುದಿಸಿ ಸ್ವಲ್ಪ ಚೆನ್ನಾಗಿ ಕುದಿಬೇಕು. ಯಾಕೆಂದರೆ ಹಸಿ ಕಡಲೆಬೇಳೆನ ನಾವು ಗ್ರೈಂಡ್ ಮಾಡಿ ಹಾಕಿರೋದ್ರಿಂದ ಸ್ವಲ್ಪ ಅದು ಹಸಿ ವಾಸನೆ ಹೋಗೋವರೆಗೂ ಉರಿಬೇಕು. ಈಗ ಇದಕ್ಕೆ ಸ್ವಲ್ಪ ಸಕ್ಕರೆ ಹಾಕಿ. ಯಾವುದೇ ನಾವು ಕರಿಗಳು ಮಾಡಬೇಕಾದ್ರೆ ಸ್ವಲ್ಪ ಸಕ್ಕರೆ ಹಾಕಬೇಕು. ಆವಾಗ ಕನ್ಸಿಸ್ಟೆನ್ಸಿ ಮತ್ತು ಅದೆಲ್ಲ ಇಂಗ್ರೀಡಿಯೆಂಟ್ಸು ತುಂಬ ಚೆನ್ನಾಗಿ ಹೊಂದ್ಕೊಳ್ತವೆ. ಈಗ ಒಂದು ಕುದಿಸಿ, ಇವಾಗ ನಿಮಗೆ ನೀರು ಬೇಕು ಅಂದರೆ ಬೇಕಿದ್ರೆ ಹಾಕ್ಕೋಬೋದು. ಅದು ನೀರು ಥರನೇ ಇರಲಿ, ಸ್ವಲ್ಪ ತಣ್ಣಗಾದ್ಮೇಲೆ ಗಟ್ಟಿಯಾಗಿಬಿಡುತ್ತೆ. ಈಗ ಕುದೀತಾ ಇದೆ, ಇಷ್ಟು ಸಾಕು ಕುದಿಯೋದು. ಈಗ ನಿಮಗೆ ಎಷ್ಟು ಬೇಕೋ ಸಾಲ್ಟ್ ಅಷ್ಟು ಟೇಸ್ಟಿಗೆ ತಕ್ಕ ಹಾಗೆ ಸಾಲ್ಟ್ ಹಾಕಿದರೆ ಬಾಂಬೆ ಸಾಗು ರೆಡಿ. ಸಿಂಪಲಾಗಿ ಒಂದು ಅರ್ಧ ಗಂಟೆಯಲ್ಲೇ ಮಾಡ್ಕೋಬೋದು. ಇದಕ್ಕೆ ಯಾವ ಸ್ಪೈಸೀಸು ಹಾಕಲ್ಲ. ಮೇನ್ ಇಂಗ್ರೀಡಿಯೆಂಟ್ ಅಂದರೆ ಕಡಲೆಬೇಳೆ ನೆನೆಸಿಟ್ಟಿರ್ತಕ್ಕಂಥದ್ದು. ಅದೊಂದು ಬಿಟ್ಟರೆ ಇದಕ್ಕೆ ಏನು ಹಾಕಲ್ಲ. ಇನ್ನೇನು ಉಪ್ಪು ಹುಳಿ ಖಾರ ಎಲ್ಲದಕ್ಕೂ ಹಾಕಬೇಕು. ಈಗ ಲಾಸ್ಟಿಗೆ ಸ್ವಲ್ಪ ವಿನೆಗರ್ ಹಾಕಿ, ವಿನೆಗರ್ ಇಲ್ಲದೇ ಇದ್ದರೂ ನಿಂಬೆಹಣ್ಣಿನ ಜ್ಯೂಸನ್ನ ಆ್ಯಡ್ ಮಾಡ್ಕೋಬೋದು. ಟೊಮೊಟೊ ಹಾಕಬೇಡಿ ಬಾಂಬೆ ಸಾಗಿಗೆ. ಟೊಮೊಟೊ ಹಾಕಿದರೆ ಅದು ಬಾಂಬೆ ಸಾಗು ಆಗೋದಿಲ್ಲ. ಟೊಮೊಟೊ ಇಲ್ಲದೇ ಮಾಡ್ತಕ್ಕಂಥದ್ದೇ ಬಾಂಬೆ ಸಾಗು. ಇದಕ್ಕೆ ಒಂದೇ ಒಂದು ತರಕಾರಿ ಅಂದರೆ ಆಲೂಗಡ್ಡೆ ಬೇಕಾಗಿರೋದು. ಇದು ಪೂರಿ, ಚಪಾತಿ, ದೋಸೆಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಒಂದು ಅರ್ಧ ಗಂಟೆಯಲ್ಲೇ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಕಡಲೆಬೇಳೆನ ನೆನೆಸಿಟ್ಟು ರುಬ್ಬಿ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.